ದನ ಕಾಯೋ ಸಿನಿಮಾ ಬಗ್ಗೆ ಕನಕಪುರ ಶ್ರೀನಿವಾಸ ನಾನು ನಿರ್ಮಾಪಕ ಮಾತಾಡ್ತೀನಿ. ಬಟ್ ನಮ್ಮ ಪಾರ್ಟ್ನರ್ ಕಿರಣ್ ಗೌಡ ಸೇರಿ ಮಾಡಿರೋ ಚಿತ್ರ ಇದು. ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. 7th ದಸರಾ ಹಬ್ಬದ 7 ಕೋಟಿ ಕನ್ನಡಿಗರ ಮುಂದೆ ತರ್ತಾಯಿದ್ದೀನಿ. ನೀವೆಲ್ಲ ದಯವಿಟ್ಟು ಈ ದನಕಾಯ ಅನ್ನೋ ಚಿತ್ರಕ್ಕೆ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಸುಮಾರು 200 ಥಿಯೇಟ್ರಿಗಿಂತ ಹೆಚ್ಚು ಚಿತ್ರಮಂದಿರದಲ್ಲಿ ಬರ್ತಾಯಿದೆ. ದಯಮಾಡಿ ಇದೊಂಥರ ಹೊಸ ಥರ ನಮ್ಮ ಎ.ಆರ್. ಭಟ್ ಸರ್ ಮಾಡಿದ್ದಾರೆ. ದುನಿಯಾ ವಿಜಯರು ಫಸ್ಟ್ ಪಿಕ್ಚರ್ ದುನಿಯಾ ಏನು ಸಿನಿಮಾ ಮಾಡಿದರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಪ್ರಿಯಾಮಣಿ ಇನ್ನು ಅವ್ರು ಏನು ನಟನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀವು ಸಿನಿಮಾ ಬಂದು ನೋಡಿದ್ರೆ ತುಂಬ ಇದಾಗುತ್ತೆ. ನಾವೊಂದು ಅನೌನ್ಸ್ಮೆಂಟ್ ಕೊಡ್ತಾಯಿದ್ದೀವಿ ಪೇಪರಲ್ಲಿ. ಇವಾಗ ಈ ಫಸ್ಟು ಟಿಕೆಟ್ ಯಾರು ಗುರುವಾರದಿಂದ ಟಿಕೆಟ್ ಓಪನ್ ಮಾಡ್ತಾರೆ ಅಪ್ಪಣ್ಣ ಥಿಯೇಟ್ರಲ್ಲಿ, ಅಲ್ಲಿ ಯಾರು ಈ ಫಸ್ಟ್ ಟಿಕೆಟ್ ತೊಗೊಳ್ಳೋರಿಗೆ 5 grams ಗೋಲ್ಡ್ ಕೊಡ್ತಾಯಿದ್ದೀವಿ. ಆಮೇಲೆ ರಿಲೀಸ್ ಡೇ ಚಾಮುಂಡಿ ಬೆಟ್ಟದಿಂದ ನಮ್ಮದು ಪ್ರಸಾದ ಬರ್ತಾಯಿದೆ, ಲಾಡು ಪ್ರಸಾದ. ಇವೆಲ್ಲ ಸ್ವೀಕರಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವೆಲ್ಲ ನಮ್ಮ ಸಹಕಾರ ಕೊಟ್ಟರೆ ಇನ್ನೊಂದು ಈ ಥರ ದನಕಾಯನು ಇನ್ನೊಂದು ಗ್ರಾಮೀಣ ಚಿತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಜೈ ಜೈ ದನಕಾಯರು. ನಮಸ್ಕಾರ, ನನ್ನ ಹೆಸರು ಕಿರಣ್ ಗೌಡ ಅಂತೇಳಿ. ದನಕಾಯ ಚಿತ್ರ 7ನೇ ತಾರೀಕು ರಾಜ್ಯಾದ್ಯಂತ ದಸರಾ ಹಬ್ಬ ಪ್ರಯುಕ್ತ ಚಾಮುಂಡಿ, ನಮ್ಮ ನಾಡದೇವತೆ ಚಾಮುಂಡಿ ಅಮ್ಮನವರ ಆಶೀರ್ವಾದದಿಂದ ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ನೋಡಿ ಯಶಸ್ವಿಯಾಗಿ ಮಾಡಿ. ಜೈ ದನಕಾಯ.